ಈಗೀಗ ರೀಲ್ಸ್ ಮಾಡೋರಿಗೆ ಲೆಕ್ಕವಿಲ್ಲ. ಯಾವ್ಯಾವುದಕ್ಕೋ ರೀಲ್ಸ್ ಮಾಡೋರ ಮಧ್ಯೆ ಮರಳು ಮಾರುವ ದಂಧೆಕೋರರು ರೀಲ್ಸ್ ಮಾಡಿ ತಗಲಾಕೊಂಡಿದ್ದಾರೆ. ಕೊಪ್ಪಳದಲ್ಲಿ ರಾಜಾರೋಷವಾಗಿ ಮರಳು ಮಾಫಿಯಾ. ರೀಲ್ಸ್ ಮೂಲಕ ಮಾಫಿಯಾ ಬೆಳಕಿಗೆ ಅಧಿಕಾರಿಗಳಿಂದ ದಾಳಿ. ಪುಷ್ಪ ದಂಧೆ ಮೇ ಮಜಾಕ್ ನೈ ಕರ್ತಾ. ಇದೇ ಪುಷ್ಪ ರೀಲ್ಸ್ ಸಾಕಷ್ಟು ವೈರಲ್ ಆಗಿತ್ತು. ಅಕ್ರಮ ಮರಳುಗಾರಿಕೆ ಸ್ಥಳದಲ್ಲಿ ನಿಂತು ಕೈ ಮುಖಂಡನ ಸಹೋದರ ಬಿಲ್ಡಪ್ ಕೊಟ್ಟು ರೀಲ್ಸ್ ಮಾಡಿದ್ದ. ರೀಲ್ಸ್ ವೈರಲ್ ಬಳಿಕ ಎಚ್ಚೆತ್ತ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಕೊಪ್ಪಳದ ಹಿರೇಸಿಂಧೋಗಿ ಬಳಿ ಅಕ್ರಮ ಮರಳು ಅಡ್ಡೆಗಳ ಮೇಲೆ ದಾಳಿ ನಡೆಸಿದ್ರು. ಲಕ್ಷಾಂತರ ಮೌಲ್ಯದ 50ಕ್ಕೂ ಹೆಚ್ಚು ಬೋಟ್ಗಳ ಜೊತೆ ಅಕ್ರಮ ಮರಳನ್ನ ಸೀಸ್ ಮಾಡಿದ್ರು. ಆ ಮೂಲಕ ಹಳ್ಳದ ಒಡಲನ್ನ ಬಗೆಯುತ್ತಿದ್ದ ಮರಳು ದಂಧೆಕೋರರಿಗೆ ಬಿಸಿ ಮುಟ್ಟಿಸಿದ್ರು. ತಹಸೀಲ್ದಾರ್ ನೇತೃತ್ವದಲ್ಲಿ ಮತ್ತು ಹಾಗೂ ನಮ್ಮ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹಿರಿಯ ವಿಜ್ಞಾನಿಯಾದಂಥ ರಿಯಾಜ್ ಇವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚಿಸಿಕೊಂಡು ಅದರಲ್ಲಿ ಫಾರೆಸ್ಟ್ ಆಫೀಸರ್ಸು, ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಆಮೇಲೆ ಎಲ್ಲ ಒಂದು ಇಲಾಖೆಗಳು ಒಟ್ಟಿನಲ್ಲಿ ಹೋಗ್ಬಿಟ್ಟು ಒಂದು ಚೆಕ್ ಮಾಡಿದಾಗೆ ಯಾವುದೇ ಥರದ್ದು ಲೀಗಲ್ ಪಾಯಿಂಟ್ ಇಲ್ಲ ಅಂತ ಕಂಡುಬಂದ ಹಿನ್ನೆಲೆಯಲ್ಲಿ ದಾಳಿಯನ್ನು ನಡೆಸುವುದು ಕಂಡುಬಂದಿದೆ. ಹಿರೇಹಳ್ಳದಲ್ಲಿದ್ದ ಬಹುತೇಕ ಬೋಟ್ಗಳು ಕೊಪ್ಪಳ ಕೈ ಶಾಸಕ ರಾಘವೇಂದ್ರ ಹಿಟ್ನಾಳ ಆಪ್ತರದ್ದೆಂಬ ಆರೋಪವಿದೆ. ಸುಮಾರು 3 ಲಕ್ಷ ಖರ್ಚು ಮಾಡಿ ಇಲ್ಲಿ ಬೋಟ್ಗಳನ್ನು ಹಾಕಿದ್ರು. ಯಾವುದೇ ಅನುಮತಿ ಪಡೆಯದೆ ಅವ್ಯಾಹತವಾಗಿ ಮರಳು ಲೂಟಿ ಮಾಡ್ತಿದ್ರು. ಆದ್ರೆ ದಾಳಿ ವೇಳೆ ಜೆಸಿಬಿ, ಹಿಟಾಚಿ ಬದಲು ಬರೀ ಬೋಟ್ಗಳು ಮಾತ್ರ ಸಿಕ್ಕಿರೋದು ಅನುಮಾನ ಹುಟ್ಟಿಸಿದೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಂತಹ ದೊಡ್ಡ ದಾಳಿ ನಡೆದಿದೆ. ಇದು ಇಷ್ಟಕ್ಕೆ ನಿಲ್ಲಲ್ಲ ಅಂತಿದ್ದಾರೆ ಅಧಿಕಾರಿಗಳು. ಇನ್ನು 3 ದಿನ ಕಾರ್ಯಾಚರಣೆ ನಡೆಯಲಿದೆ. ಈಗ ಮರಳು ದಂಧೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಆದ್ರೆ ಮುಂದೆ ಯಾವುದೇ ಪ್ರಭಾವಿಗಳ ಒತ್ತಡಕ್ಕೂ ಮಣಿಯದೆ ದಂಧೆಕೋರರನ್ನ ಹತ್ತಿಕ್ಕಬೇಕಿದೆ. ಶಿವಕುಮಾರ್ ಪತ್ತಾರ್, TV9 ಕೊಪ್ಪಳ.